ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನರೇಂದ್ರ ಮೋದಿ ರಾಜೀನಾಮೆ ನೋಡಿ, ಎಲ್ಲಿ ಶುರುವಾಗಿದ್ದಿದ್ದಲ್ಲ, ಯಾರಿಂದ ಶುರುವಾಗಿದ್ದಿದ್ದಲ್ಲ, ಆದರೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಇದೆಲ್ಲ. ಧರ್ಮೇಂದ್ರ ಪ್ರಧಾನ್ ಅವರಿಂದ ಶುರುವಾಗಿದ್ದು ಇವತ್ತು ನರೇಂದ್ರ ಮೋದಿ ಅವರ ತನಕ ಬಂದು ನಿಂತಿದೆ. This is Dharmendra Pradhan. He's an intermediary. Absolutely, he should resign. But Dharmendra Pradhan hasn't beaten up the students. Home Minister has. He should resign. And Home Minister reports to Prime Minister. He should resign. ವೀಕ್ಷಕರೇ, ಇನ್ನೂ ಒಂದು ನಮಗೆ ಅರ್ಥ ಆಗದೇ ಇರೋ ವಿಷಯ ಏನು ಗೊತ್ತಾ? ಈ ವ್ಯಕ್ತಿ ಫಾರಿನ್ಗೆ ಹೋಗಿ ಬಂದ ಕೂಡಲೇ ಇವರಿಗಿಂತಹದ್ದೊಂದು ವಿಷಯಗಳು ಸಿಗೋದಾದರೂ ಹೇಗೆ? ದೇಶದಲ್ಲಿ ಇಂತಹದ್ದೇನೋ ಅನಾಹುತ ನಡೆಯೋದಾದರೂ ಏಕೆ? ಮೋದಿಜಿ ಅಮಾಯಕ ಮಕ್ಕಳಿಗೆ ಹೊಡಿತಾ ಇದ್ದಾರೆ ಅನ್ನೋದನ್ನು ಇಡೀ ಜಗತ್ತಿಗೆ ಬಿಂಬಿಸಿ ಪ್ರಧಾನಿಗಳ ನಿವಾಸದ ಮುಂದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಆಯಿತು. ಗಾಯಗೊಂಡಿರೋ ಪ್ರತಿಭಟನಾಕಾರರನ್ನ ಆಸ್ಪತ್ರೆಗೆ ಹೋಗಿ ರಾಹುಲ್ ಗಾಂಧಿ ಅವರು ಖುದ್ದು ಭೇಟಿ ಕೂಡ ಮಾಡಿಕೊಂಡು ಬಂದರು. ಹೌದು, ಕಾಂಗ್ರೆಸ್ಸಿಗರಿಗೀಗ ನಮ್ಮದೊಂದು ನೇರ ಪ್ರಶ್ನೆ ವೀಕ್ಷಕರೇ. ಗಾಯಗೊಂಡಿರುವಂತಹ ಮಕ್ಕಳನ್ನು ಕಂಡು ನಿಮ್ಮ ಕರುಳು ಚುರುಕ್ಕನ್ನುತ್ತಲ್ಲ, ಹಾಗೆ ಆ ಪೊಲೀಸರನ್ನು ನೋಡಿದ್ರೆ ಏನು ಅನ್ಸೋದಿಲ್ವಾ? ಕಲ್ಲುಗಳನ್ನು ಹೊಡೆಸ್ಕೊಂಡ್ರು, ಹಲ್ಲೆ ಮಾಡಿಸ್ಕೊಂಡ್ರು, ಯಾಕೆ? ಅವರ ಜೀವ ಅಲ್ವೇ? ಅವರು ಇವತ್ತು ಆಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾರೆ. ಯಾಕೆ? ಅವರ ಮೇಲೆ ಯಾವುದೇ ಅನುಕಂಪ ಇಲ್ಲ. ಅವರು ಭಾರತೀಯರಲ್ವಾ? ಹಾಗಾದ್ರೆ ಅವರೇನು ಪಾಕಿಸ್ತಾನದಿಂದ ಬಂದವರ? ಲೋಡ್ಗಟ್ಲೆ ಕಲ್ ತಂದಿಟ್ಕೊಂಡು ಪೊಲೀಸರ ಮೇಲೆ, ಸಾರ್ವಜನಿಕರ ಆಸ್ತಿಯ ಮೇಲೆ ಬೀಸಿದ್ರಲ್ಲ, ಅವರನ್ನು ಕರೆದು ಸನ್ಮಾನ ಮಾಡಬೇಕಿತ್ತ. ಹಾಗಾದ್ರೆ ಈಗ ಇನ್ನೊಂದು ಮಜಾ ಇದೆ ನೋಡಿ. ಈ ವಿಜಯ್ ದಹಿಯಾ ಈತ ಕಾಕ್ರೋಚ್ ಪಾರ್ಟಿಯ ನಾಯಕ. ಯುವಕರನ್ನ ಪ್ರಚೋದಿಸಿ ಹಿಂದೂ ದೇವರ ಬಗ್ಗೆ ಅವಹೇಳನ ಮಾಡ್ತಾ ಇದ್ದವ. ಈತನದ್ದೊಂದು ವಿಡಿಯೋ ಈಗ ತುಂಬ ವೈರಲ್ ಆಗ್ತಾ ಇದೆ. ಅಲ್ಲಿದ್ದವರನ್ನ ಪ್ರತಿಭಟನೆಗೆ ಬಿಟ್ಟು ಹೊಡೆತ ತಿನ್ನಿಸಿ ರೆಸ್ಟೋರೆಂಟ್ಗೆ ಅಂತ ರಾತ್ರಿ ಹೋಗಿದ್ದ. ಇವನನ್ನ ಆ ರೆಸ್ಟೋರೆಂಟ್ನಲ್ಲಿ ನೋಡಿದ್ದೇ ತಡ ಇವನೇ ಅಲ್ವಾ ನಮ್ಮ ಹಿಂದೂ ದೇವರನ್ನ ನಿಂದಿಸಿದ್ದು ಅಂತ ಜನರೇ ಸೇರ್ಕೊಂಡು ಬಾರಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. तो तू ये चूतिया है, इस लायक इसको लाइमलाइट मिले, ये लोड़ू इस लायक है, इसको लाइमलाइट मिले। ये विजेता भैया जो कॉकरोच जनता पार्टी के बनते हैं, ये ध्रुव राठी जो आंड है, ये बहन के लोड़े ठेकेदार, ये रात के 12 बज रहे हैं, गांड फटी में तो भाई स्टूडेंट्स ने मार खाई, इनके स्टूडेंट में, इनके चक्कर में स्टूडेंट्स ने मार खाई, और ये साला यहाँ घूम रहा है। बता अब कहाँ गई तेरी ममता? तुम लोगों बता, अरे तू वहाँ पर क्यों नहीं है? अगर मेरे घर का बंदा, अगर तू उनको अपना मानता है, तू वहाँ पर क्यों नहीं था? अरे तू अभी यहाँ पे क्या कर रहा है? तू अभी यहाँ पे क्या कर रहा है? बता मेरे को, अभी क्या कर रहा है यहाँ पे तू? अगर वो तेरे अपने होते, अगर तेरे अंदर उनके लिए ममता होती, तो तू वहाँ पर होता, तू यहाँ पे नहीं होता इस समय। बात सुनो, अभी मैं तुम्हारे माँ को, तुम्हारे बाप को गाली दूं, तुम्हें गुस्सा आएगा कि नहीं आएगा? तो भाई मेरे गुस्सा आएगा कि नहीं आएगा? अरे तुमने गाली दी, भगवान मेरे भगवान है, मेरे भगवान सबसे बड़ी बात। अभी तुम यहाँ पे क्यों हो इस टाइम? तुम अभी क्यों हो इस टाइम यहाँ पे, जब वहाँ पे हजारों स्टूडेंट बारिश में भीग रहे हैं? लोगों ने डंडे खाए तुम्हारे कहने पे, लोगों ने तुम्हारे कहने पे डंडे खाए, तुम लोगों को पागल बना के यहाँ बैठे हो, इसी में आराम से मॉल की हवा खा रहे हो। ಇದಾದ ಮೇಲೆನೇ ಅನ್ಸುತ್ತೆ ಈತ ಕಾರ್ನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿಕೊಂಡು ಇನ್ನೂ ನನ್ನ ಜವಾಬ್ದಾರಿ ಏನಿಲ್ಲ, ಇನ್ನು ಅವರೇ ನೋಡ್ಕೋತಾರೆ ಅಂತೆ. मैंने बर्गर क्यों खाया, आज का ये बड़ा मुद्दा है. तो कोई भी इंसान बर्गर क्यों खाता है? उसे भूख लगी हो, उसका बर्गर खाने का मन हो, दैट्स इट. एनीवेज, मतलब तुम मुझे इतना अकाउंटेबल होल्ड करते हो, मतलब ये कोई नौकरी है क्या ये प्रोटेस्टर होना? तुमने मुझे इलेक्ट किया है इस पोजीशन के लिए, वो सरकार को अकाउंटेबल ठहराते हैं. तो तुम्हारी ये जो नॉनसेंस थिंकिंग है ना, मुझे नहीं फंसना इसमें, मुझे कोई पॉलिटिक्स में नहीं आना कि मैं तुम्हारे जैसे बेवकूफों को मैं अपीज करूं. ठीक है, जो मैं कर रहा हूं देश के लिए कर रहा हूं, अपनी मर्जी से कर रहा हूं,
और किसी के लिए मैं अकाउंटेबल नहीं हूं और मैं खाऊंगा बर्गर। ಅಂದ್ರೆ ಬೆಂಕಿ ಹಚ್ಚೋದಷ್ಟೇ ಈತನ ಕೆಲಸ. ಹತ್ಕೊಂಡು ಉರಿಯೋಕ್ ಶುರುವಾದ ಮೇಲೆ ಬರ್ಗರ್ ತಿನ್ನೋದಕ್ಕೆ ಅಂತ ಹೊರಡ್ತಾನೆ. ಅನಂತರ ಅಲ್ಲಿಂದ ಫಾರಿನ್ಗೂ ಓಡ್ತಾನೆ. ನೋಡಿ, ಜಮ್ಮು ಕಾಶ್ಮೀರದಿಂದ ನೇರವಾಗಿ ನರೇಂದ್ರ ಮೋದಿ ಅವರಿಗೆ ಎಚ್ಚರಿಕೆಯನ್ನು ಕೊಡಲಾಗುತ್ತೆ, ಈಗ ಆಟ ಶುರುವಾಗಿದೆ ಅಂತ. और यहाँ पर हम आज यूं ही नहीं खड़े हैं, अभी ये तमाशा तो शुरू हुआ है नरेंद्र मोदी, अभी ये तमाशा शुरू हुआ है, अभी ये खेल शुरू हुआ है। और इस जज्बे का आंदोलन को, इस जज्बे का अंदाजा तुमको अभी नजर आ रहा होगा। ये अभी पिक्चर बाकी है और इस पिक्चर का जब तुमको अंदाजा होगा तो तुम भी वो बांग्लादेशी की तरह या किसी और मुल्क की तरह असाइलम लेके कहीं और भाग जाओगे, क्योंकि जितनी चोरियां फरेब तुमने की है उस हिसाब से तुम्हें असाइलम लेना ही बेहतर है। यहाँ पर तुम्हारे लिए इस देश में कुछ नहीं बचा, इस मुल्क में कुछ नहीं बचा। ಇದೆಲ್ಲವೂ ಕೂಡ ಒಂದು ವ್ಯವಸ್ಥಿತ ಸಂಚು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಮೋದಿಜಿಯನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸಂಪೂರ್ಣ ವಿರೋಧ ಶಕ್ತಿಗಳು ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೆ. ಒಂದೊಂದೇ ಮುಖಗಳು ಈಗ ಹೊರಗೆ ಬರ್ತಾ ಇದ್ದಾವೆ. ರಾಹುಲ್ ಗಾಂಧಿ ಎಂಥ ಬುದ್ಧಿವಂತರು ನೋಡಿ. ಅವರದ್ದು ಟ್ವೀಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಭಾರತದ ಇತಿಹಾಸದಲ್ಲೇ ನರೇಂದ್ರ ಮೋದಿ ಅವರು ಅತ್ಯಂತ ಯುವಕರ ವಿರೋಧಿಯಾಗಿರುವಂತಹ ಪ್ರಧಾನಿ. ಅವರು ಎಷ್ಟು ಯುವಕರ ವಿರೋಧಿ ಅಂದರೆ, ವಿಫಲ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಸಹ ಪಡೆಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ. 75 ಮಿಲಿಯನ್ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಿದೆ. ಜೊತೆಗೆ ಒಬ್ಬನೇ ಒಬ್ಬ ಅಪರಾಧಿಗೆ ಇನ್ನೂ ಕೂಡ ಶಿಕ್ಷೆಯಾಗಿಲ್ಲ. ಯಾರಿಗೆ ಶಿಕ್ಷೆ ಆಯಿತು? ಕಷ್ಟಪಟ್ಟು ದುಡಿಯುವ ಯುವಕರಿಗೆ ಮಾತ್ರ. ಈ ಮಕ್ಕಳು ಶಿಕ್ಷಣದ ಬಗ್ಗೆ ನ್ಯಾಯಸಮ್ಮತ ಪ್ರಶ್ನೆಗಳನ್ನು ಎತ್ತಿದಾಗ ಅವರ ಮೇಲೆ ಲಾಠಿ ಚಾರ್ಜ್ ಮತ್ತು ಬಂಧನ ಮಾಡಲಾಗುತ್ತೆ. ಸೋರಿಕೆ ಮಾಡುವ ಅಪರಾಧಿಗಳು ತಪ್ಪಿಸ್ಕೊಳ್ತಾರೆ. ಆದರೆ ನ್ಯಾಯಸಮ್ಮತ ಸಮಸ್ಯೆಗಳನ್ನು ಎತ್ತುವ ವಿದ್ಯಾರ್ಥಿಗಳನ್ನು ಎಳೆದುಕೊಂಡು ಹೋಗಿ ಹೊಡೆಯಲಾಗುತ್ತೆ. ಹೀಗಂತ ರಾಹುಲ್ ಗಾಂಧಿ ಅವರು ಟ್ವೀಟನ್ನು ಮಾಡ್ತಾರೆ. ವೀಕ್ಷಕರೇ, ಇವರ ಬುದ್ಧಿವಂತಿಕೆ ಮಟ್ಟ ಎಷ್ಟಿದೆ ನೋಡಿ. ಅಂದಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸಹ ಪರೀಕ್ಷೆಗಳನ್ನು ನಡೆಸುತ್ತೆ. ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇರುವಂತಹ 152 ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಕೇವಲ 35 ಪ್ರಶ್ನೆ ಪತ್ರಿಕೆಗಳು ಕೇಂದ್ರ ಸರ್ಕಾರದ ಪರೀಕ್ಷೆಗಳಾಗಿದ್ವು. ಅದನ್ನು ಹೊರತುಪಡಿಸಿ 117 ಪ್ರಶ್ನೆ ಪತ್ರಿಕೆಗಳು ರಾಜ್ಯ ಸರ್ಕಾರಗಳು ನಡೆಸಿದಂತಹ ಪರೀಕ್ಷೆಗಳಲ್ಲಿ ನಡೆದಿತ್ತು. ಇನ್ನೂ ಒಂದು ವಿಷಯ ಏನಂದ್ರೆ, ಆ ರಾಜ್ಯಗಳ ಪೈಕಿ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆ ಸೋರಿಕೆ ನಡೆದಿದ್ದು ರಾಜಸ್ಥಾನದಲ್ಲಿ. ಅದು ಕೂಡ 2018ರಿಂದ 23ರಲ್ಲಿ. ಆಗ ರಾಜಸ್ಥಾನದಲ್ಲಿದ್ದು ಸ್ವತಃ ಇದೇ ಕಾಂಗ್ರೆಸ್ ಸರ್ಕಾರ. ಅವರದ್ದೇ ಸರ್ಕಾರ ಇರಬೇಕಾದ್ರೆ ಇಷ್ಟೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಹಾಗಾದರೆ ಆ ಎಲ್ಲ 152 ಪ್ರಶ್ನೆ ಪತ್ರಿಕೆ ಸೋರಿಕೆಗಳಿಗೆ ಮೋದಿಜಿ ಹೇಗೆ ಕಾರಣ ಆಗ್ತಾರೆ? ಇದ್ಯಾವುದು ಗೊತ್ತಿಲ್ಲದಂತಹ ಕೆಲ ಅವಿವೇಕಿಗಳು ವಿದ್ಯಾರ್ಥಿಗಳ ಹೆಸರಲ್ಲಿ ಮುಖವಾಡವನ್ನು ಧರಿಸಿಕೊಂಡು ಹೋರಾಟಕ್ಕೆ ಬಂದು ಕಲ್ಲು ಹೊಡಿತಾ ಇದ್ದಾರೆ. ಅವರನ್ನೇ ಇವತ್ತೆಲ್ಲರೂ ಅಮಾಯಕರು ಅಂತ ಬಿಂಬಿಸ್ತಾ ಇರೋದು. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಿದ್ದಾರೆ ಅಂತ ಸಿಂಪತಿ ಕ್ರಿಯೇಟ್ ಮಾಡಲಾಗ್ತಿದೆ. ಅಷ್ಟಕ್ಕೂ ಪೊಲೀಸರಿಗೆ ಬೇರೆ ಯಾವ ಆಪ್ಷನ್ ಇತ್ತು ಇಲ್ಲಿ? ಕಲ್ಲುಗಳಿಂದ ಹೊಡೆಸ್ಕೊಳ್ಬೇಕಿತ್ತ? ಸಂಸತ್ಗೆ ನುಗ್ಗಿ ಶ್ರೀಲಂಕಾದಲ್ಲಿ ಮಾಡ್ದಂಗೆ ಮಾಡೋದಕ್ಕೆ ಅವಕಾಶ ಕೊಡಬೇಕಿತ್ತ? ಹಾಗಾದ್ರೆ ಎಕ್ಸಾಕ್ಟ್ಲಿ ಇವರೆಲ್ಲರಿಗೂ ಬೇಕಾಗಿದ್ದು ಅದೇ. ನರೇಂದ್ರ ಮೋದಿ ಅವರನ್ನು ಸುತ್ತುವರಿಬೇಕು. ಅವರು ಹೆದರಿ ದೇಶ ಬಿಟ್ಟು ಬಾಂಗ್ಲಾ, ಶ್ರೀಲಂಕಾ ಪ್ರಧಾನಿಗಳ ಪಲಾಯನ ಮಾಡ್ದಂಗೆ ಮಾಡಬೇಕಿತ್ತು. ಒಟ್ಟಿನಲ್ಲಿ ಈ ಬಾರಿಯಂತೂ ದೆಹಲಿಯಲ್ಲಿ ಒಂದು ದೊಡ್ಡ ಅನಾಹುತಕ್ಕೆ ಪ್ಲಾನ್ ಅಂತೂ ಮಾಡಿಕೊಂಡೇ ಬಂದಿದ್ದಾರೆ ನೋಡಿ. ಇದೇ ಸಮಯಕ್ಕೆ ಪಂಜಾಬ್ನಿಂದ ಟ್ರ್ಯಾಕ್ಟರ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ದೆಹಲಿಯತ್ತ ಧಾವಿಸ್ತಾರೆ. ಶಂಭು ಬಾರ್ಡರ್ನಲ್ಲಿ ಆಲ್ರೆಡಿ ಸಾವಿರಾರು ಮಂದಿ ಬೀಡ್ಬಿಟ್ಟಿದ್ದಾರೆ. ಈ ಬಾರಿ ಇವರ ಪ್ರತಿಭಟನೆ ಕಾರಣ ಏನಂತ ಗೊತ್ತಾ? ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್, ವ್ಯಾಪಾರ ಒಪ್ಪಂದ. ಆದರೆ ಆಶ್ಚರ್ಯ ಏನಂದರೆ, ಇವರು ಯಾವ ಒಪ್ಪಂದದ ವಿರುದ್ಧ ಈ ಪ್ರತಿಭಟನೆ ನಡೆಸೋದಕ್ಕೆ ಹೊರಟಿದ್ದಾರೋ
ಆ ಒಪ್ಪಂದ ಇನ್ನೂ ಕೂಡ ಫೈನಲ್ ಆಗೇ ಇಲ್ಲ. ಲೆಕ್ಕ ಹಾಕಿ ಈ ಇಡೀ ಪ್ರತಿಭಟನೆಯ ಹಿಂದೆ ಅಡಗಿರುವಂತಹ ಅಸಲಿ ಸತ್ಯ ಏನು ಅನ್ನೋದನ್ನು. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.